ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ನೋಡ್ಕೊಳ್ಳಿ. ಇವತ್ತು ಬಂದ್ಬಿಟ್ಟು ಒಂದು ಮೊಬೈಲ್ ಪೌಚ್ ಅಂತಲೇ ಹೇಳ್ಬೋದು. ಇವಾಗ ಟ್ರಾವೆಲಿಂಗ್ ಹೋಗುವಾಗ ಯೂಸ್ ಆಗುವಂಥ ಒಂದು ಮೊಬೈಲ್ ಪೌಚನ್ನು ತೋರಿಸ್ಕೊಡ್ತೀನಿ. ಬನ್ನಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲನೇದಾಗಿ ಈ ಥರ ಒಂದು ಬಟ್ಟೆ ಪೀಸ್ ತೊಗೊಂಡಿದ್ದೀನಿ. ಇವಾಗಿದ್ದು ನಾವು ಒಂದೇ ಅಳತೆಯಲ್ಲಿ 2 ತೊಗೋಬೇಕಾಗುತ್ತೆ. ಉದ್ದ ಕಡಿಮೆ ಆಗುತ್ತೇನೋ ನೋಡ್ತೀನಿ. 2 ಪೀಸ್ ತೊಗೋಬೇಕು. ಇವಾಗ ಇದು ನಿಮ್ಮ ಮೊಬೈಲ್ನ ಇಟ್ಕೊಳ್ಳಿ. ಈ ಥರ ಕೆಳಗಡೆ ಸ್ಟಿಚಿಂಗ್ ಎಷ್ಟು ಬೇಕಷ್ಟು ಬಿಡಿ, ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಈ ಕಡೆನೂ ಅಷ್ಟೇ ಸ್ಟಿಚಿಂಗಿಗೆ ಒಂದು ಅರ್ಧ ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಈ ಕಡೆನೂ ಅಷ್ಟೇ ಈಗ ಬಿಟ್ಟು ಮಾರ್ಕ್ ಮಾಡಿಕೊಂಡು, ಇದು ಬಟ್ಟೆ ಸಾಕಾಗಲ್ಲ, ಅರ್ಧ ಇಂಚು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಆ ಫೋನ್ ಮೆಜರ್ಮೆಂಟ್ಗೆ ಮಾಡ್ಕೊಳ್ಳಿ. ಓಕೆನಾ. ಒಂದೊಂದು ಕವರ್ ಹಾಕ್ಕೊಂಡಿರ್ತಾರೆ, ಒಂದು ಕವರ್ ಇರೋಲ್ಲ. ಹಾಗಾಗಿ ಫಸ್ಟ್ನೇದಾಗಿ ಇಟ್ಕೊಂಡು ಇಲ್ಲಿ ಸ್ಟಿಚಿಂಗ್ಗೆ ಬಿಟ್ಟು ಒಂದು ಅರ್ಧ ಇಂಚ್ ಲೂಸ್ ಬಿಟ್ಕೊಳ್ಳಿ. ಒಂಚೂರು ಒಂದು ಅರ್ಧ ಇಂಚ್ ಅಂದರೆ ಸಾಕು. ಇಲ್ಲೊಂದು ಅರ್ಧ ಇಂಚ್, ಇಲ್ಲೊಂದು ಅರ್ಧ ಇಂಚು ಈ ಥರ ಬಿಡಿ. ಅದಾದಮೇಲೆ ಈ ಕಡೆನೂ ಅಷ್ಟೇ ಈಗ ಇಟ್ಕೊಳ್ಳಿ. ಇಟ್ಕೊಂಡು ಈ ಕಡೆನೂ ಅಷ್ಟೇ, ಈ ಕಡೆನೂ ಒಂದು ಅರ್ಧ ಇಂಚು ಈ ಥರ ಗ್ಯಾಪ್ ಕೊಡಿ. ಇದು ಸ್ಟಿಚಿಂಗಿಗೆ. ಓಕೆನಾ. ಇಲ್ಲೂ ಅಷ್ಟೇ ನಾನು ಹೇಳಿದಾಗೆ ಒಂದು ಅರ್ಧ ಇಂಚು ಗ್ಯಾಪ್ ಕೊಡಿ. ಯಾಕೆಂದರೆ ನಾವು ಚಾರ್ಜರ್ ಹಾಕ್ತೀವಲ್ಲ, ವೈರು ಎಲ್ಲ ಒಳಗಡೆ ಹಾಕೋದ್ರಿಂದ ಸ್ವಲ್ಪ ಲೂಸ್ ಕೊಟ್ಟರೆ ಹಸಿ ಲೂಸ್ ಇರಲಿ, ಟೈಟಾಗಿ ಕುಕ್ಕೊಳ್ಳೋದು ಬೇಡ. ಈ ಥರ ಫಸ್ಟು ನಿಮ್ಮ ಮೊಬೈಲ್ ಇಟ್ಕೊಂಡೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಓಕೆನಾ. ಈ ಥರ ಇಷ್ಟು ಮಾರ್ಕ್ ಮಾಡ್ಕೋಬೇಕು. ಓಕೆನಾ. ಇಲ್ಲಿ ಮೊಬೈಲ್ ಬರುತ್ತೆ, ಇಲ್ಲಿ ಚಾರ್ಜರ್ ಹಾಕೊಳ್ಳೋಕೆ ಬರುತ್ತೆ. ಇದಿಷ್ಟು ಬೇಕು. ಈಗ ಇದನ್ನು ಕಟ್ ಮಾಡ್ಕೊತೀನಿ. ಇದೇನಿಲ್ಲ, ಒಂದು ವೇಸ್ಟ್ ಬಟ್ಟೆ ಪೀಸ್ ಇದ್ರೆ ತೊಗೊಳ್ಳಿ, ಇಲ್ಲ ನಿಮ್ದು ಯಾವುದಾದ್ರೂ ಒಂದು ಕರ್ಚಿಪ್ಪು ಇಲ್ಲ ಬ್ಲೌಸ್ ಪೀಸು ಅದನ್ನೇ ತೊಗೋಬೋದು. ಓಕೆನಾ. ಇದು ಈ ಥರ ಸೈಡ್ಗೆ ಇರೋಣ. ಏನಾದ್ರು ಏರುಪೇರು ಇದ್ದರೆ ಕಟ್ ಮಾಡ್ಕೊಳ್ಳಿ ಅಷ್ಟೇ, ಏನಿದೆ ಎಲ್ಲ ಕರೆಕ್ಟಾಗಿದೆ. ಇವಾಗ ಇದು ಇಷ್ಟಿರುತ್ತೆ. ಇದು ಇಲ್ಲಿಂದ ಇಲ್ಲಿಗೆ ಒಂದು ಅಳತೆಗೆ ತೊಗೋಬೇಕಾಗುತ್ತೆ ಪೀಸು. ಇದು ಒಳಗಡೆ ಹೋಗುತ್ತೆ, ಮೇಲ್ಗಡೆ ಒಂದು ಪೀಸ್ ಬೇಕು. ಇವಾಗ ಇದನ್ನು ಹೀಗೆ ಇಟ್ಕೊಂಡು ಇಲ್ಲ ಇದನ್ನೇ ಹೀಗೆ ಇಟ್ಕೊಬಿಡೋಣ. ಇಲ್ಲಿ ಕರೆಕ್ಟಾಗಿ ಫೋಲ್ಡಿಂಗ್ ಹೋಗುತ್ತೆ ಸ್ಟಿಚಿಂಗಿಗೆ, ಅದಕ್ಕೆ ಆ ಸ್ಟಿಚಿಂಗ್ ಬಿಟ್ಟು ಈ ರೀತಿ ಮಾರ್ಕ್ ಮಾಡಿ. ಓಕೆನಾ. ಇಷ್ಟು ತೊಗೊಂಡು ಕಟ್ ಮಾಡ್ಕೋಬೇಕು. ಮಾಡಿಕೊಂಡು ಇದು ರೆಡಿ ಆಯಿತು. ಇವಾಗ ಇದಕ್ಕೆ ಲೈನಿಂಗ್ ತೊಗೋಬೇಕು. ಇದಕ್ಕೊಂದು ಲೈನಿಂಗು, ಇದಕ್ಕೊಂದು ಲೈನಿಂಗು, 2 ಪೀಸ್ ಬೇಕು ಲೈನಿಂಗು. ಮತ್ತು ಇದ್ರ ಸುತ್ತ ಈ ಕಡೆ ಅಟ್ಯಾಚ್ ಮಾಡೋಕ್ಕೆ ಒಂದು ಪೀಸ್ ಬೇಕಾಗುತ್ತೆ. ಅದನ್ನು ನಾನು ಇದರಲ್ಲೇ ತೊಗೋತೀನಿ. ನೋಡಿ ಈ ರೀತಿ ಇದು ಎಷ್ಟಿದೆ ಅಷ್ಟಕ್ಕೆ ಒಂದು 2 ಇಂಚಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸಾಕು. ಯಾಕಂದ್ರೆ ನಾವು ಈ ಥರ ಫೋಲ್ಡ್ ಮಾಡೋಕ್ಕೆ ಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ತೊಗೊಂಡು ಇದು ಎಷ್ಟು ಉದ್ದ ಇದೆ ಅಷ್ಟು ಉದ್ದ ತಗೋ. ಓಕೆನಾ. 2 ಪೀಸ್ ಬೇಕು. ಇದಕ್ಕೇನು ನಾನು ಅಳತೆ ತೋರಿಸ್ತಾ ಇಲ್ಲ, ನಿಮಗೆ ಹಾಗೇ ಇವಾಗ ನಿಮ್ಮ ಇದರಲ್ಲಿ ನೋಡ್ಕೊಂಡು ತಗೊಳ್ಳಿ. ಫೋಲ್ಡ್ ಮಾಡ್ಕೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡೋದು ಅಷ್ಟೇ. ಓಕೆನಾ. ಮತ್ತು ಈ ಕಡೆಗೆ ಒಂದು ಪೀಸ್ ತಗೊಳ್ಳಿ. ಒಂದು ಪೀಸು ಮತ್ತು ಇನ್ನೊಂದು ಪೀಸು, ಇಷ್ಟು ಬೇಕು. ಇದು ಬಂದ್ಬಿಟ್ಟು ಮೊಬೈಲ್ ಪೌಚು. ನೀವು ಟ್ರಾವೆಲಿಂಗ್ ಹೋಗುವಾಗ ಯೂಸ್ ಆಗುವಂಥ ಪೌಚ್ ಇದು. ಓಕೆನಾ. ಇದಿಷ್ಟು ಪೀಸು ನಮಗೆ ಬೇಕಾಗಿರೋದು. ಓಕೆನಾ. ಇದಕ್ಕೆ ಲೈನಿಂಗ್ ಬೇಕು, ತಗೊಳ್ಳಿ. ಇದರಲ್ಲಿ ಒಂದು ಮಾತ್ರ ಇದಕ್ಕೆ ಬೇಕು, ಇನ್ನೊಂದು ಇದಕ್ಕೆ ತಗೊಳ್ಳೋಣ. ಓಕೆನಾ. ಇದಕ್ಕೆ ಒಂದು ಇದಕ್ಕೆ ಅಡ್ಜಸ್ಟ್ ಮಾಡ್ತೀನಿ.
ಲೈನಿಂಗ್ ತೊಗೊಂಡ್ರೆ ರೆಡಿ ಆಯಿತು. ಇವಾಗ ಇದನ್ನು ಫಸ್ಟ್ ಒಂದು ಕಡೆ ಸ್ಟಿಚ್ ಮಾಡ್ಕೊಂಬೋಣ ಈ ಥರ. ಎರಡು ಪೀಸ್ ಇದೆ, ಇದೊಂದು ಪೀಸು, ಒಟ್ಟು 3 ಪೀಸ್ ಇದೆ. ಇವಾಗ ಈ 3 ಪೀಸನ್ನು ಇಟ್ಟಿದ್ವಲ್ಲ, ಈ ಥರ ಒಂದು ಅರ್ಧ ಇಂಚ್ ಬಿಟ್ಟು ಸ್ವಲ್ಪ ಮೇಲೆ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಮತ್ತು ಈ ಕಡೆಯಿಂದನೂ ಅಷ್ಟೇ ಸ್ವಲ್ಪ ಬಿಟ್ಟು, ಸ್ವಲ್ಪ ಲೂಸೇ ಇರಲಿ, ಇಷ್ಟು ಸ್ಟಿಚ್ಚಿಂಗ್ ಹೋಗುತ್ತೆ. ಈಗ ಸ್ಕೇಲ್ ಯೂಸ್ ಮಾಡ್ತೀನಿ ಅಂದರೆ ಸ್ಕೇಲ್ ಯೂಸ್ ಮಾಡ್ಕೋಬೋದು, ಒಂದು ಲೆವೆಲಿಗೆ ಬರುತ್ತೆ ಒಂದೇ ಮಾರ್ಕ್. ಓಕೆನಾ? ಇವಾಗ ಇಲ್ಲಿಂದ ಇದನ್ನು ಮಧ್ಯಕ್ಕೆ ಮಾರ್ಕ್ ಮಾಡ್ಕೋಬೇಕು ಕರೆಕ್ಟಾಗಿ. ಈ ರೀತಿ ಮಧ್ಯಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಈ ಕಡೆಯಿಂದನೂ ಅಷ್ಟೇ ಈಗ ಮಧ್ಯಕ್ಕೆ ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ನೋಡಿ ಫ್ರೆಂಡ್ಸ್, ಇವಾಗ ಇದು 3 ಪೀಸ್ ಇದೆ. ಈ 3 ಪೀಸನ್ನು ಈಗ ಇಟ್ಕೊಬಿಟ್ಟು ಕೆಳಗಡೆ ರೆಡಿ ಪೀಸ್ 2 ಇಟ್ಕೊಳ್ಳಿ, ಮೇಲೆ ಲೈನಿಂಗ್ ಇಟ್ಕೊಳ್ಳಿ. ಈಗ ಇಟ್ಕೊಂಡು ಇದೇನಿದೆ ಚಾರ್ಜರು, ನಿಮ್ಮ ಚಾರ್ಜರು ನಿಮ್ಗೆ ಯಾವ ಚಾರ್ಜರ್ ಯೂಸ್ ಮಾಡ್ತೀರಾ ಅದನ್ನು ತೊಗೊಳ್ಳಿ. ಇದರ ವೈರ್ ತೆಗೆದ್ಬಿಟ್ಟು ಈ ಥರ ಇಟ್ಕೊಳ್ಳಿ. ಓಕೆನಾ? ಇದು ಆಲ್ರೆಡಿ ನಾನು ಸ್ಟಿಚ್ ಮಾಡಿಬಿಟ್ಟಿದ್ದೀನಿ, ಆನೇ ಮಾಡಿಲ್ಲ ಸ್ವಿಚ್ನ, ಹಂಗೆ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಮಾರ್ಕಿಂಗ್ ಪೀಸಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಈ ಥರ ಹಿಂಗೆ ಸುತ್ತ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡಿ ತೆಗೆದುಬಿಡ್ಬೇಕು. ಮಧ್ಯದಲ್ಲಿ ತೆಗೆದುಬಿಟ್ಟು ನ್ಯಾಚ್ ಹಾಕ್ಕೋಬೇಕು ಈ ಥರ. ಓಕೆನಾ? ಈ ಥರ ಸುತ್ತ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಪಾಯಿಂಟ್ ಹೊಲಿಗೆ ಹಾಕ್ಬಿಟ್ಟಿದ್ದೀನಿ, ಅದಕ್ಕೆ ಈ ಥರ ಸುತ್ತ ಸ್ಟಿಚ್ ಮಾಡ್ಕೊಂಬಿಟ್ಟು ನ್ಯಾಚ್ ಹಾಕ್ಕೊಂಬಿಡಿ. ನ್ಯಾಚ್ ಹಾಕ್ಕೊಂಬಿಟ್ಟು ಆಮೇಲೆ ನಾನು ಹೇಳ್ದಂಗೆ 2 ಪೀಸ್ ತೊಗೊಳ್ಳಿ. 2 ಪೀಸ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ ಈ ಥರ. ಬೇಕಾದ್ರೆ ಇದನ್ನು ತೋರಿಸ್ತೀನಿ. ಈ ಥರ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಈ ಥರ ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ನೀಟಾಗಿ ಸ್ಟಿಫಾಗಿ ಬರುತ್ತೆ ಸ್ಟಿಚ್ಚಿಂಗು. ಅಂದರೆ ಬಟ್ಟೆ ತಿರುಗಿಸಿದಾಗ ನೀಟಾಗಿ ಬಳುಕುತ್ತೆ ಬಟ್ಟೆ. ಅದು ಕಟ್ ವರ್ಕ್ ಇರುತ್ತೆ, ರೌಂಡ್ ಶೇಪ್ ಇರುತ್ತಲ್ಲ, ಅದಕ್ಕೋಸ್ಕರ ನಾವು ಚಾರ್ಜರ್ ಹಾಕೋಕ್ಕೆ ಹೋಲ್ ಮಾಡಿದ್ದೀವಲ್ಲ, ಅದಕ್ಕೋಸ್ಕರ ಈ ರೀತಿ ಸ್ಟಿಚ್ ಮಾಡ್ಕೊಂಬಿಟ್ಟು ಇವಾಗ ಇದನ್ನ ತೆಗೆದುಬಿಟ್ಟು ಈಗ ಇದನ್ನು ಈ ಥರ ಒಳಗಡೆಗೆ ತೋರಿಸ್ಬೇಕು. ಈ ಹೋಲ್ ಇರುತ್ತಲ್ಲ, ಹಿಂಗೆ ತೆಗೆದುಬಿಟ್ಟು ಈ ಥರ ಒಳಗಡೆ ತೋರಿಸ್ಕೊಳ್ಳಿ. ಓಕೆನಾ? ಲೈನಿಂಗ್ ಏನಕ್ಕಪ್ಪ ಅಂದರೆ ಸ್ಟಿಫ್ನೆಸ್ ಇರುತ್ತೆ, ಫೋನ್ ವೆಯ್ಟ್ ಇರುತ್ತಲ್ಲ, ತಡ್ಕೊಳ್ಳೋಕ್ಕಾಗಲ್ಲ ಅಂತ ನೋಡಿ. ಇಷ್ಟೇ ಈ ರೀತಿ ತಿರುಗಿಸಿದಾಗ ಈ ಥರ ಹೋಲ್ ಬರುತ್ತೆ. ಓಕೆನಾ? ಇವಾಗ ಇದನ್ನು ಸ್ವಲ್ಪ ನೀವು ಹಿಂಗೆ ಈ ಥರ ರಫ್ ಮಾಡ್ಕೊಳ್ಳಿ. ಈ ಥರ ನಾವು ಆಲ್ರೆಡಿ ನ್ಯಾಚ್ ಹಾಕಿರೋದ್ರಿಂದ ನೀಟಾಗಿ ಬರುತ್ತೆ, ತೊಂದರೆ ಏನಿಲ್ಲ. ನಿಮಗೆ ಸ್ವಲ್ಪ ಹಿಂಗೆ ರಫ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಮಾಡಿದಾಗ ನೀಟಾಗಿ ಬರುತ್ತೆ. ಓಕೆನಾ? ಇವಾಗ ಈ ಥರ ಆದಮೇಲೆ ಈಗ ಇದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಓಕೆನಾ? ಇಷ್ಟೇನಿದು. ಇವಾಗ ಇದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಬಿಡಿ. ಅವಾಗೇನಾಗುತ್ತೆ, ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಫಿನಿಶಿಂಗ್ ನೀಟಾಗಿರುತ್ತೆ.
ಅಷ್ಟೇ ಚೆನ್ನಾಗಿ ಬಂತು. ಇದಿಷ್ಟೇ, ಏನು ರಿಸ್ಕ್ ಏನು ಬರೋಲ್ಲ. ಇವಾಗ ಇದಕ್ಕೆ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಬಿಡೋಣ. ನೀಟಾಗಿ ಈ ರೀತಿ ಇಟ್ಕೊಂಡು 3 ಪೀಸನ್ನು ಒಂದೇ ಸಮಕ್ಕೆ ಬರೋ ಥರ 3 ಇಟ್ಕೊಂಡು ಈ ರೀತಿ ಸ್ಟಿಚ್ ಹಾಕೋ. ಓಕೆನಾ? ಇಷ್ಟೇ. ಆಯಿತು. ಬೇರೆ ಇದ್ದರೆ ಕಟ್ ಮಾಡ್ಕೊಂಬಿಡಿ. ಬೇರೆ ಇದ್ದರೆ ಈ ಥರ ಒಂದು ಸಮ ಮಾಡ್ಕೊಳ್ಳಿ. ಓಕೆನಾ? ಅಷ್ಟೇ. ಆಯ್ತಿದು ಇಷ್ಟೇ. ಈಗ ಇದಕ್ಕೆ ಇನ್ನೊಂದು ಪೀಸ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಇವಾಗ ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿದ್ದೀವಿ ನೋಡಿ. ಈ ಥರ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಬೇಕು. ಇವಾಗ ಇದನ್ನು ಇದ್ರ ಮೇಲೆ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇನಿದೆ. ಓಕೆ, ಈ ರೀತಿ ಇಲ್ಲಿ ಫೋನ್ ಬರುತ್ತೆ, ಇಲ್ಲಿ ಹಾಕಿಟ್ಕೊಳ್ಳೋದು. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ಇಷ್ಟೇ. ಓಕೆನಾ? ಈಗ ಈ ಕಡೆ ಒಂದು ಸ್ಟಿಚ್ ಹಾಕೊಂಡ್ಬಿಡೋಣ. ಇದು ಸ್ವಲ್ಪ ಇದಾಗಿ ಕಾಣಿಸ್ತೆ ಅಂತ ಅಷ್ಟೇ. ಈ ಥರ ಫಿನಿಶಿಂಗ್ ಕೊಡೋಕ್ಕೆ ಇವಾಗಿಲ್ಲಿ ಪಾಯಿಂಟ್ ಒಳಗೆ ಹಾಕೊಂಬಿಡಿ. ಹಾಕೊಂಡಾದ್ಮೇಲೆ ಇದನ್ನು ಇಲ್ಲ ಇದೇನಿಲ್ಲ, ಹೀಗೆ ಬಿಟ್ಟರು ನಡೀತೆ. ಯಾಕಂದರೆ ಈ ಕಡೆ ಸ್ಟಿಚ್ ಮಾಡಿ ಇಲ್ಲಿ ಫಿನಿಶಿಂಗ್ ಕೊಡೋಣ. ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಹಿಂಗೊಂದು ಸ್ಟಿಚ್ ಹಾಕ್ಕೊಡಿ. ಇಷ್ಟೇ. ಓಕೆನಾ? ಫಿನಿಶಿಂಗೋಸ್ಕರ ಈ ರೀತಿ ಫಿನಿಶಿಂಗ್ ಬಂತು. ಓಕೆನಾ? ಈ ಕಡೆ ಒಂದು ಸೇಮ್ ಆ ಕಡೆ ಮಾಡೋದಲ್ಲ ಹಾಗೇನೆ. ಆಯಿತು. ಮತ್ತಿಲ್ಲೊಂದು ಪಾಯಿಂಟ್ ಹಾಕ್ಕೊಳ್ಳಿ. ಆಯಿತು. ಮತ್ತೆ ಹೇಳ್ದಂಗೆ ಈ ಥರ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಅಷ್ಟೇ. ನೋಡಿ ಬರುತ್ತೆ ಫೋನ್ ಇಟ್ಕೊಳ್ಳೋಕ್ಕೆ. ಇವಾಗ ಈ ಕಡೆಯಿಂದ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ನಿಮಗೆ ಫಿನಿಶಿಂಗ್ ಬರಬೇಕು. ಈ ಕಡೆ ಈ ಥರ ಸ್ಟಿಚ್ ಮಾಡಿ ಇದನ್ನು ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ನಿಮ್ಗೆ ಫಿನಿಶಿಂಗ್ ಬರುತ್ತೆ. ಓಕೆನಾ? ಇಷ್ಟೇ. ಅದು ಮತ್ತೆ ಇದನ್ನು ಈ ರೀತಿ ತೆಗೆದು ಪಾಯಿಂಟ್ ಒಂದು ಹಾಕ್ಕೊಳ್ಳಿ. ಇದನ್ನು ನೀವು ಟ್ರಾವೆಲಿಂಗ್ ಹೋದಾಗ ಯೂಸ್ ಮಾಡ್ಕೋಬೋದು. ತುಂಬಾ ಉಪಯೋಗ ಆಗುತ್ತೆ. ಟ್ರಾವೆಲಿಂಗಲ್ಲಿ ಇವಾಗ ಅಲ್ಲಿ ಚಾರ್ಜರ್ ಇದು ಸ್ವಿಚ್ ಬೋರ್ಡ್ ಇರುತ್ತೆ, ಫೋನ್ ಇಡೋಕ್ಕೆ ಜಾಗ ಇರೋಲ್ಲ. ಅಂಥ ಟೈಮಲ್ಲಿ ನೀವು ಇಟ್ಕೊಂಡು ನಿಂತ್ಕೊಳ್ಳೋ ಬದಲು ಇದರಲ್ಲಿ ಹಾಕ್ಬಿಟ್ಟು ಅಲ್ಲೇ ನಿಂತ್ಕೊಂಡು ನೋಡ್ಕೋಬೋದು. ಓಕೆನಾ? ಆ ಥರ ಇರುತ್ತೆ. ಕೆಲವೊಂದು ಕಡೆ ಸ್ವಿಚ್ ಬೋರ್ಡ್ ಇರುತ್ತೆ, ಇಟ್ಕೊಳ್ಳೋಕ್ಕೆ ಜಾಗ ಇರೋಲ್ಲ, ಹಂಗಿರುತ್ತೆ. ಅಂಥ ಟೈಮಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಓಕೆನಾ? ತುಂಬಾ ಬ್ಯೂಟಿಫುಲ್ಲಾಗಿದೆ. ನೀವೊಂದು ನಿಮ್ಮ ಮನೇಲಿ ಎಷ್ಟು ಫೋನ್ಗಳಿರ್ತವೆ, ಒಂದು ತೊಗೊಂಡೋದ್ರೂ ಸಾಕು. ಈಗ ಒಂದು ಫೋನ್ ಚಾರ್ಜ್ ಹಾಕ್ಬಿಟ್ಟು ಹಾಕೋಬೋದು. ಇಲ್ಲ 1-2 ರೆಡಿ ಮಾಡಿಕೊಂಡ್ರೆ ನೀವು ಸ್ವಿಚ್ ಬೋರ್ಡ್ ಇಲ್ಲಿರುತ್ತೆ ಅಲ್ಲಿ ಹಾಕ್ಬಿಟ್ಟು ವೆಯ್ಟ್ ಮಾಡ್ಬೋದು. ಓಕೆನಾ? ಇಲ್ಲ ಮನೆಗಳಲ್ಲೇ ಒಂದೊಂದ್ಸಲ ಚಾರ್ಜರ್ ಸ್ವಿಚ್ ಬೋರ್ಡ್ ಇರುತ್ತೆ, ಫೋನ್ ಇಡೋಕ್ಕೆ ಜಾಗ ಇರೋಲ್ಲ, ಅಂಥ ತಾವು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಒಂದೊಂದು ನೆಟ್ವರ್ಕ್ ಸಿಗೋಲ್ಲ ಒಂದೊಂದು ಕಡೆ, ಅಲ್ಲಿ ಈ ಥರ ಇಟ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಇವಾಗ ಇದನ್ನು ಅಷ್ಟೇ
ಇದು ಸ್ಟಿಚಿಂಗ್ ಮೇಲೆ ಬರಬೇಕು, ನಮ್ಗೆ ಇಲ್ಲಿ ಮೇಲೆ ಬರೋ ಥರ ನೋಡ್ಕೊಳ್ಳಿ. ಓಕೆನಾ. ಇದನ್ನು ಅಷ್ಟೇ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡು ಫಿನಿಶಿಂಗ್ ಕೊಟ್ಟರೆ ನಿಮಗೆ ಮೊಬೈಲ್ ಪೌಚ್ ರೆಡಿ ಆಗುತ್ತೆ. ಓಕೆನಾ. ತುಂಬಾ ಬ್ಯೂಟಿಫುಲ್ ಆಗಿದೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ನೀವೆಲ್ಲಾದರೂ ಇಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಿಮ್ಮನ್ನು ನೋಡಿ ಇನ್ನೊಬ್ರು ಯಾರಾದರೂ ರೆಡಿ ಮಾಡ್ಕೋಬೇಕು. ಈ ಥರ ಒಂದು ಐಡಿಯಾ ಬರುತ್ತೆ. ಓಕೆನಾ. ಈ ರೀತಿ ಬಂತು. ಇದು ನನ್ನ ಫೋನ್ ಅಳತೆಗೆ ಮಾಡಿರುವಂಥದ್ದು. ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಇಲ್ಲೇ ಇದ್ದಾವೆ ಇದು. ಇದೇ ಅಳತೆಗೆಲ್ಲ ನಾನು ಸ್ಟಿಚ್ ಮಾಡಿರೋದು. ಅಂದರೆ ಫೋನ ಉಲ್ಟಾನು ಹಾಕೋಕ್ಕಾಗಲ್ಲ, ಯಾಕೆಂದರೆ ನಾವು ಫೋನ್ಗಿನ್ ಬಂದರೆ ನೋಡಬೇಕಲ್ವಾ, ಹಾಗಾಗಿ ಈ ರೀತಿಯೇ ಇಟ್ಕೋಬೇಕು. ಓಕೆನಾ. ಈ ರೀತಿ ಇಟ್ಕೊಂಡು ಇಲ್ಲಿ ಹಾಕ್ಬೇಕು. ಇಲ್ಲಿ ತೋರಿಸ್ತೀನಿ ನೋಡಿ, ಈ ರೀತಿ ಇರುತ್ತೆ. ಹಿಂಗೆ ಹಾಕ್ಬಿಟ್ಟು ಇದನ್ನು ಹಾಕಿ ಈ ರೀತಿ ಇಟ್ಕೊಳ್ಳೋದು. ಓಕೆನಾ. ಈ ರೀತಿ ಇಟ್ಕೋಬೋದು. ಓಕೆ. ನಿಮ್ಗೇನಾದರೂ ಇದಾಗುತ್ತೆ ಅಂದರೆ ಈ ಥರ ಎತ್ಕೊಂಡು ನೋಡ್ಕೋಬೋದು. ಈ ಥರ ನೋಡಿ, ನೋಡಿಬಿಟ್ಟು ಮತ್ತೆ ಬೇಕಂದರೆ ಈ ಥರ ಇಟ್ಕೋಬೋದು. ಈ ಥರ ಇದನ್ನು ಬೇಕಾದ್ರೆ ಹಿಂದೆ ಹಾಕ್ಬಿಟ್ರೆ ಇನ್ನು ಟೈಟಾಗಿರುತ್ತೆ. ಓಕೆನಾ. ಈ ಥರ ಒಂದು ಮೊಬೈಲ್ ಪೌಚನ್ನ ರೆಡಿ ಮಾಡಿಕೊಂಡು ನೀವು ಟ್ರಾವೆಲಿಂಗ್ ಹೋದಾಗ ಯೂಸ್ ಮಾಡ್ಕೋಬೋದು. ಓಕೆನಾ. ನಾನು ಇಲ್ಲೇ ಸ್ವಿಚ್ ಬೋರ್ಡ್ ಇರೋದ್ರಿಂದ ಹಿಂಗೆ ತೋರಿಸಿದ್ದೀನಿ. ಓಕೆನಾ. ಈ ಥರ ಒಂದು ಸ್ವಿಚ್ ಬೋರ್ಡನ್ನು ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ, ಸೂಪರಾಗಿದೆ, ಮಾಡ್ಕೋಬೋದು. ಓಕೆನಾ. ಯಾಕೆ ಅದು ತೋರಿಸಿದ್ದೀನಿ, ನೀವೆಲ್ಲರೂ ಹೊರಗಡೆ ಹೋದಾಗ ಈ ಥರ ರೆಡಿ ಮಾಡ್ಕೊಂಡು ಹೋದರೆ ನೀವು ಆರಾಮಾಗಿ ಮಾಡ್ಕೋಬೋದು. ಇಲ್ಲ ಅಂದರೆ ಹೆಂಗೆ ಮಾಡಿದ್ರು ಅಲ್ಲಿಗೆ ಬರುತ್ತೆ. ಓಕೆನಾ. ಹೆಂಗೆ ಮಾಡಿದ್ರು ಈ ಥರ ಇಟ್ಕೋಬೋದು. ಹಿಂಗೆ ಹಾಕಿ ಇಟ್ಕೋಬೋದು. ಓಕೆನಾ. ಈ ಮೊಬೈಲ್ ಪೌಚನ್ನು ನೋಡಿ ಈ ರೀತಿ ರೆಡಿ ಮಾಡಿದ್ವಿ. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.